ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಇಲ್ಲಿ ನಮ್ಮ ಉತ್ತರ ಕರ್ನಾಟಕದ ಒಂದು ಫೇಮಸ್ ಆಗಿರುವಂಥ ಹಾಗೆ ತುಂಬಾ ಸಿಂಪಲ್ಲಾಗಿ ಟೇಸ್ಟಿಯಾಗಿರುವಂಥ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೀನಿ. ಈ ರೆಸಿಪಿಯನ್ನು ನಾನು ಮಾಡ್ತಾ ಇಲ್ಲ, ನಮ್ಮ ಚಿಕ್ಕಮ್ಮ ಮಾಡ್ತಾ ಇದ್ದಾರೆ. ಸೊ ನಾನು ನಮ್ಮ ಅತ್ತೆ ಮನೆಗೆ ಬಂದಿದ್ದೆ, ಹಾಗಾಗಿ ನಮ್ಮ ಚಿಕ್ಕಮ್ಮನ ಕೈಲಿಂದ ಇವತ್ತು ಈ ರೆಸಿಪಿಯನ್ನು ಮಾಡಿ ತೋರಿಸ್ಬೇಕಂತ ಅವ್ರ ಕೈಲಿಂದನೇ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಮಾಡ್ತಾರೆ. ನಾವಿಲ್ಲಿ ಮೊದಲಿಗೆ 3 ರಿಂದ 4 ಮುಷ್ಟಿ ಆಗೋಷ್ಟು ಕಡಲೆ ಬೀಜವನ್ನು ಫ್ರೈ ಮಾಡ್ಕೋತಾ ಇದ್ದೀವಿ. ಕಡಲೆ ಬೀಜವನ್ನು ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ನಂತರ ನೀವು ಬೇಕಂದರೆ ಇದನ್ನು ಸಿಪ್ಪೆ ಎಲ್ಲ ಸಪ್ರೇಟನ್ನಾಗಿ ಮಾಡ್ಬೋದು, ಇಲ್ಲಪ್ಪ ಅಂದರೆ ಹಾಗೆ ಕೂಡ ಇದನ್ನು ಮಾಡ್ಬೋದು. ನನ್ನ ಮಗನಿಗೆ ಇಲ್ಲಿ ಜೋಕಾಲಿ ಕಟ್ಟಿದ್ರು, ಸೊ ಹಾಗಾಗಿ ಜೋಕಾಲಿಯಲ್ಲಿ ಆಡ್ತಾನೆ ಇದ್ದಾನೆ. ಬಂದಾಗಿಂತನೂ ಇವ್ನು ಜೋಕಾಲಿ ಬಿಟ್ಟು ಹಿಡಿತಾನೇ ಇಲ್ಲ, ಸೊ ಜೋಕಾಲಿಯಲ್ಲಿ ಕೂತ್ಕೊಂಡಿದ್ದಾನೆ. ನಂತರ ಇದಕ್ಕೆ 1 ಮುಷ್ಟಿ ಆಗೋಷ್ಟು ಕೊತ್ತಂಬರಿ ಸೊಪ್ಪು, 1 ಗಡ್ಡೆ ಬೆಳ್ಳುಳ್ಳಿ, ನಂತರ ಹಸಿಮೆಣಸಿನ್ಕಾಯಿ ಪೇಸ್ಟನ್ನು ಇದಕ್ಕೆ ಸೇರಿಸ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೆ ಇದಕ್ಕೆ ಶುಂಠಿಯನ್ನು ಸೇರಿಸ್ಕೋಬಾರ್ದು. ತುಂಬ ಸಿಂಪಲಾಗಿ ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿನ ಸೇರಿಸ್ಕೋಬೇಕು. ಹಸಿಮೆಣಸಿನ್ಕಾಯಿ ಪೇಸ್ಟ್ ಇಲ್ಲ ಅಂದರೆ ಹಸಿಮೆಣಸಿನ್ಕಾಯಿ ಹಾಗೆ ಇಡೇದು ನೀವು ಸೇರಿಸ್ಕೋಬೋದು. ನಂತರ ಇದಕ್ಕೆ ಎಷ್ಟಾಗುತ್ತಲ್ಲ ಅಷ್ಟು ನೀರನ್ನು ಹಾಕಿ ನುಣ್ಣಗೆ ಪೇಸ್ಟನ್ನಾಗಿ ಮಾಡ್ಕೋಬೇಕು. ಸೊ ನಾನು ಸ್ವಲ್ಪ ಕಾಣಲಿ ಅನ್ನೋ ಕಾರಣಕ್ಕೆ ನಮ್ಮ ಚಿಕ್ಕಮ್ಮನ ಜೊತೆ ಸ್ವಲ್ಪ ಸೆಲ್ಫಿ ರೀತಿಯಲ್ಲಿ ವಿಡಿಯೋ ಮಾಡಿದೆ. ನಂತರ ಇಲ್ಲಿ ನುಣ್ಣಗೆ ಪೇಸ್ಟನ್ನಾಗಿ ಮಾಡ್ಕೊಂಡಿದ್ದಾರೆ, ನೋಡ್ತಾ ಇರ್ಬೋದು. ಜಾಸ್ತಿ ತಿಳಿ ಆಗಬಾರ್ದು, ಸ್ವಲ್ಪ ಗಟ್ಟಿಯಾಗಿದ್ರೇ ಚೆನ್ನಾಗಿ ಅನಿಸುತ್ತೆ. ಇದು ಸ್ವಲ್ಪನೇ ನೀರನ್ನು ಇಲ್ಲಿ ಸೇರಿಸ್ತಾ ಇದ್ದಾರೆ ನಮ್ಮ ಚಿಕ್ಕಮ್ಮ. ಜಾಸ್ತಿ ಅಂದರೆ ಇದು ಅನ್ನಕ್ಕೆ, ಹಾಗೆ ಇಡ್ಲಿಗೆ, ದೋಸೆಗೆ ತುಂಬ ಚೆನ್ನಾಗಿ ಅನಿಸುತ್ತೆ ಫ್ರೆಂಡ್ಸ್. ಇದು ಗಡಿಬಿಡಿಯಲ್ಲಿ ಇದು ಮಾಡ್ಬೋದು. ನಾನು ಯಾವಾಗೆಲ್ಲ ಈ ರೀತಿ ನಮ್ಮ ಊರಿಗೆಲ್ಲ ಬರ್ತೀನಿ ನೋಡಿ ಗಂಡನ ಮನೆ ಕಡೆ, ಸೊ ಅವಾಗೆಲ್ಲ ನಾನು ನಮ್ಮ ಅತ್ತೆ ಕೈಲೋ ಅಥವಾ ನಮ್ಮ ಚಿಕ್ಕಮ್ಮನ ಕೈಯಲ್ಲಿ ಈ ರೆಸಿಪಿಯನ್ನು ಮಾಡಿ ನಾನು ತಿಂತಾನೆ ಇರ್ತೀನಿ. ನನಗೆ ತುಂಬಾ ಇಷ್ಟ ಇದು. ನಂತರ ಇಲ್ಲಿ 1 ಲಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೆನೆಸಿಬಿಟ್ಟು ಇಟ್ಟಿದ್ದರು, ಅದರ ರಸ ಕೂಡ ಇಲ್ಲಿ ಸೇರಿಸಿದ್ದಾರೆ. ಕೊನೆಯಲ್ಲಿ ಉಪ್ಪು ಹಾಕಿದರೆ ಸಾಕು. ಇದಕ್ಕೆ ತಂಬುಳಿ ಅಂತ ಏನೋ ಕರೀತಾರೆ, ಸೊ ನನಗದು ಹೇಳೋಕ್ಕೆ ಬರ್ತಾ ಇಲ್ಲ. ಶೇಂಗಾ ತಂಬುಳಿ ಅಂತ ಹೇಳ್ತಾರೆ. ಸೊ ಅದನ್ನು ಇವತ್ತು ಮಾಡಿದರು. ಅನ್ನದ ಜೊತೆಗಂತೂ ತುಂಬ ಚೆನ್ನಾಗಿ ಅನಿಸುತ್ತೆ. ನನಗೆ ಮಾತ್ರ ತುಂಬಾ ಇಷ್ಟ. ಇದು ಜಾಸ್ತಿ ಹಾಕ್ಕೊಂಡು ಅನ್ನ ಸ್ವಲ್ಪನೇ ಹಾಕ್ಕೊಂಡು ತಿಂತಾ ಇರ್ತೀನಿ. ಸೊ ಹಾಗೆ ನನ್ನ ಮಗ ಕೂಡ ಇವತ್ತು ಫಸ್ಟ್ ಟೈಮ್ ಇದು ನಾನು ಟೇಸ್ಟ್ ಮಾಡಿದ, ತುಂಬಾ ಚೆನ್ನಾಗಿತ್ತು. ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿತ್ತು ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಸ್ವಲ್ಪ ಏನಾದರೂ ಯೂಸ್ಫುಲ್ ಅನಿಸಿದ್ರೆ, ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋತಾನೆ ಮರಿಬೇಡಿ ಫ್ರೆಂಡ್ಸ್. ಇನ್ನೊಂದು ರೆಸಿಪಿ ಜೊತೆಗೆ ಮತ್ತೆ ಸಿಗ್ತೀನಿ. ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್.